ನಿಜವಾಗಿಯೂ ಇದು ಒಂದು ದೊಡ್ಡ ಸಂಭ್ರಮ. ಶತಮಾನೋತ್ಸವ ಅಂದರೆ ಒಂದು ಸಾಧಾರಣ ಮಾತಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೇಳಿದಾಗ, ಶಿವಣಗಿಯವರು ಕೇಳಿದಾಗ ನಾನು ಭಾಳ ಖುಷಿಯಿಂದ, ಭಾಳ ಆನಂದದಿಂದ, ಹೆಮ್ಮೆಯಿಂದ ನಾನು ಒಪ್ಕೊಂಡೆ. ಯಾಕಂದರೆ ನಾನು ಒಂದು ಬೇಸಿಕಲಿ ಬ್ಯಾಂಕರ್ ಇದ್ದರೂ ಸಹ ಬ್ಯಾಂಕಿಂಗ್ಗಿಂತ ಹೆಚ್ಚು ಸೇವೆ ಶಿಕ್ಷಕಿಯಾಗಿ ನಾನು ಸಲ್ಲಿಸಿದ್ದೇನೆ. ಅದಕ್ಕೆ ಈ ಸಂಸ್ಥೆಯ ಒಂದು ಶತಮಾನೋತ್ಸವ ಆಚರಿಸುವ ಸಂಭ್ರಮದಲ್ಲಿ ಖಂಡಿತವಾಗಿ ನಾ ಬರ್ತೀನಿ ಎಂದು ನಾನು ಅವರಿಗೆ ಹೇಳಿದ್ದೆ. ಹಾಗೂ ನಾನು ಐ ಆಮ್ ಗ್ರೇಟ್ಫುಲ್ ಟು ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಶಿವಣಗಿಯವರು ಹೇಳಿದರು 6 ಪ್ರಮೋಟರ್ಸ್ ಆ್ಯಂಡ್ 7 ಟೀಚರ್ಸ್. ಅವರು ಈ ಬೆಳಗಾವ್ ಎಜುಕೇಷನ್ ಸೊಸೈಟಿ ಹಾಗೂ ಈ BK ಮಾಡೆಲ್ ಹೈಸ್ಕೂಲ್ ಇದು ಪ್ರಾರಂಭ ಮಾಡಿದರು 100 ವರ್ಷಗಳ ಹಿಂದೆ. ಯಾವುದೇ ಒಂದು ಸಂಸ್ಥೆ ನೂರಾರು ವರ್ಷಗಳು ಅದು ಬದುಕಬೇಕಾದರೆ ಅದರ ಹಿಂದೆ ಸಾಕಷ್ಟು ತ್ಯಾಗ, ಸಾಕಷ್ಟು ಪರಿಶ್ರಮ ಹಾಗೂ ಸಾಕಷ್ಟು ಮುಂದಾಲೋಚನೆ ಇದು ಬೇಕೇ ಬೇಕು. ವಿಷನರಿ ಇನಿಷಿಯೇಟಿವ್ಸ್ ಆ್ಯಂಡ್ ಟೋಟಲ್ ಡೆಡಿಕೇಶನ್, that is a must for any such institution. The very fact that it is celebrating centenary, that itself proves that they have dedicated human resource. Wonders are many ಅಂತ ಹೇಳ್ತಾರೆ. Wonders are many, 7 wonders of the world we talk about, but none more wonderful than man. Man includes woman also. None more wonderful than man. ಯಾಕಂದರೆ ಮನುಷ್ಯನಿಗೆ ಒಂದು ವೈಚಾರಿಕ ಕ್ಷಮತೆ, ಒಂದು ಸೃಜನಶೀಲ ಸಾಮರ್ಥ್ಯ ಇದು ಇರುವುದರಿಂದ ವಿಚಾರ ಮಾಡಿ, ಮುಂದಾಲೋಚನೆ ಮಾಡಿ, ಮುಂದೆ ಏನು ಆಗಬೇಕು, ನಮ್ಮ ಈ ಸಂಸ್ಥೆ, ನಾವು ಕಟ್ಟಿದಂಥ ಸಂಸ್ಥೆ ಏನು ಆಗಬೇಕು ಆ ದಿಶೆಯಲ್ಲಿ ವಿಚಾರ ಮಾಡೋದು ಇದು ಬಹಳ ಅಗತ್ಯ. ಅದು ಇವರು ಸಪ್ತರ್ಷಿಗಳು ಹಾಗೂ 6 ಪ್ರಮೋಟರ್ಸ್ ಇವರೆಲ್ಲರೂ ಕೂಡಿ ಮಾಡಿದ್ದಕ್ಕಾಗಿ ಇವತ್ತು ನಮ್ಮ ಕಣ್ಣು ಎದುರಿಗೆ ಇದು ಸೆಂಟಿನರಿ ಸೆಲಿಬ್ರೇಷನ್ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಇಚ್ಛಾಶಕ್ತಿ, ಕಾರ್ಯಶಕ್ತಿ, ಜ್ಞಾನಶಕ್ತಿ ಇವು ಶಕ್ತಿಗಳಿಂದ ಮನುಷ್ಯನು ಪ್ರೇರಣೆಯನ್ನು ಪಡೆದು ಅವನು ಕಾರ್ಯನಿರ್ವಹಿಸ್ತಾನೆ. ಆದರೆ ಇಲ್ಲಿ ಮಾತ್ರ ಈ 3 ಶಕ್ತಿಗಳ ಜೊತೆಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಒಂದು ಅದಮ್ಯ ಉತ್ಸಾಹ ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಜೊತೆಗೆ ಅದಮ್ಯ ಉತ್ಸಾಹ ಶಕ್ತಿ ಹಾಗೂ ಪ್ರಭುತ್ವ ಶಕ್ತಿ ಇದು ನಾವು ನೋಡ್ತಾ ಇದ್ದೀವಿ. ಹಾಗಿರುವುದರಿಂದ ಇದು ಒಂದು ವಿಶೇಷ, ಇದು ವೈಶಿಷ್ಟ್ಯ. ಈ ಶಾಲೆಯ, ಈ ಸೊಸೈಟಿಯ ಒಂದು ವೈಶಿಷ್ಟ್ಯ ಏನಂದರೆ ನಾರ್ಮಲಿ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸಿಗೆ ನಾವು ಪೀಸ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. P of success: ಪ್ಲ್ಯಾನ್ ಪರ್ಪಸ್ಫುಲಿ, ಪ್ರಿಪೇರ್ ಪ್ರೇಯರ್ಫುಲಿ, ಪ್ರೊಸೀಡ್ ಪಾಸಿಟಿವ್ಲಿ ಆ್ಯಂಡ್ ಪರ್ಸ್ಯೂ ಪರ್ಸಿಸ್ಟೆಂಟ್ಲಿ. ಪ್ಲ್ಯಾನ್ ಪರ್ಪಸ್ಫುಲಿ ಅಂದರೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿ, ಸರಿಯಾಗಿ ವಿಚಾರ ಮಾಡಿ ಮುಂದೆ ಹೋಗಬೇಕು. 2ನೇದು ಪ್ರಿಪೇರ್ ಪ್ರೇಯರ್ಫುಲಿ, ಆ ಭಗವಂತನಲ್ಲಿ ಒಂದು ವಿಶ್ವಾಸ, ಅದು ಒಂದು ಭಕ್ತಿ ಅದು ಇರಲೇಬೇಕು. ಯಾಕಂದರೆ ವಿತ್ ಹಿಮ್ ದೆರ್ ಈಸ್ ಎಂಡ್ಲೆಸ್ ಹೋಪ್, ಬಟ್ ವಿದೌಟ್ ಹಿಮ್ ದೆರ್ ಈಸ್ ಅ ಹೋಪ್ಲೆಸ್ ಎಂಡ್. ಸೊ ಪ್ರಿಪೇರಿಂಗ್ ಪ್ರೇಯರ್ಫುಲಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 3ನೇದು ಪ್ರೊಸೀಡ್ ಪಾಸಿಟಿವ್ಲಿ, ಸಕಾರಾತ್ಮಕ ಚಿಂತನೆಯಿಂದ, ಸಕಾರಾತ್ಮಕ ಒಂದು ಆತ್ಮವಿಶ್ವಾಸದಿಂದ. ಪ್ರೊಸೀಡಿಂಗ್ ಪಾಸಿಟಿವ್ಲಿ, ಎಷ್ಟೋ ತೊಂದರೆಗಳು ಬರಬಹುದು, ತೊಂದರೆಗಳು ಬಂದೇ ಬರ್ತವೆ, ಯಾವುದೇ ದಾರಿ ಸರಳ ಇರುವುದಿಲ್ಲ. ಬಟ್
These are the challenges which make life and which make our existence more worthwhile. ಅದಕ್ಕೆ ತೊಂದರೆಗಳು ಬಂದರೂ ಸಹ success lies, let us remember, success lies not in never falling, but getting up every time you fall. Getting up every time you fall, that is important. ಎಂದೂ ಬೀಳುವುದಿಲ್ಲ ಅಂತ ಹೇಳುವುದರಲ್ಲಿ ಯಶಸ್ಸು ಇರುವುದಿಲ್ಲ. ಬಿದ್ದರೂ ಸಹ ಧೈರ್ಯದಿಂದ ಎದ್ದು ನಿಂತು ಓಡಬಲ್ಲೆ ಎಂದು ಹೇಳುವುದರಲ್ಲಿ ಇರುವುದು ನಿಜವಾದ ಯಶಸ್ಸು. ಹೀಗಾಗಿ ಪ್ಲ್ಯಾನ್ ಪರ್ಪಸ್ಫುಲಿ, ಪ್ರಿಪೇರ್ ಪ್ರೇಯರ್ಫುಲಿ, ಪ್ರೊಸೀಡ್ ಪಾಸಿಟಿವ್ಲಿ, ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಪರ್ಸ್ಯೂ ಪರ್ಸಿಸ್ಟೆಂಟ್ಲಿ. No matter what comes, no matter what challenges you have, they are all speed breakers in life. All the challenges are speed breakers in life. When there is a speed breaker, ನಾವು ಏನು ಮಾಡ್ತಾ ಇದ್ದೀವಿ, ಸ್ಪೀಡ್ ಕಡಿಮೆ ಮಾಡಿ ವಿ ಗೋ ಅಬೌವ್ ದ ಸ್ಪೀಡ್ ಬ್ರೇಕರ್, ಮತ್ತು ಮುಂದೆ ಹೋದ ನಂತರ ಮತ್ತೊಮ್ಮೆ ವಿ ಕ್ಯಾಚ್ ಅಪ್ ವಿತ್ ಲೈಫ್. ಸೊ ಪರ್ಸ್ಯೂಯಿಂಗ್ ಪರ್ಸಿಸ್ಟೆಂಟ್ಲಿ, ನೆವರ್ ಎವರ್ ಗಿವ್ ಅಪ್. ರೆಸ್ಟ್ ಇಫ್ ಯು ಮಸ್ಟ್, ಬಟ್ ಡೋಂಟ್ ಯು ಎವರ್ ಕ್ವಿಟ್ ಎಂದು ಒಬ್ಬರು ಹೇಳಿದ್ದಾರೆ. ವೆನ್ ಥಿಂಗ್ಸ್ ಗೋ ರಾಂಗ್, ಆ್ಯಸ್ ದೇ ಸಮ್ಟೈಮ್ಸ್ ವಿಲ್, ವೆನ್ ದ ರೋಡ್ ಯು ಟ್ರಜ್ ಸೀಮ್ಸ್ ಅಪ್ ದ ಹಿಲ್, ವೆನ್ ದ ಫಂಡ್ಸ್ ಆರ್ ಲೋ ಬಟ್ ದ ಡೆಟ್ಸ್ ಆರ್ ಹೈ, ವೆನ್ ಯು ವಿಶ್ ಟು ಸ್ಮೈಲ್ ಬಟ್ ಯು ಹ್ಯಾವ್ ಟು ಕ್ರೈ, ರೆಸ್ಟ್ ಇಫ್ ಯು ಮಸ್ಟ್ ಬಟ್ ನೆವರ್ ಎವರ್ ಕ್ವಿಟ್. ರೆಸ್ಟ್ ಇಫ್ ಯು ಮಸ್ಟ್, ದ್ಯಾಟ್ ಈಸ್ ಪ್ರೊಸೀಡ್ persistently, pursue persistently, never give up. And I am sure ಇವರೆಲ್ಲರೂ ಶಾಲೆಯಲ್ಲಿ ಕಲಿಸುವಂಥ ಎಲ್ಲ ಟೀಚರ್ಸ್ಗಳು, ಇವರು ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್, ಎಲ್ಲರಿಗೂ ಸಾಕಷ್ಟು ಬೇರೆ ಬೇರೆ ಚಾಲೆಂಜಸ್ ಬಂದಿರಬಹುದು. ಆದರೂ ಸಹ ದೇ ಹ್ಯಾವ್ ಕಮ್ ಅಪ್ ವಿತ್, ದೇ ಹ್ಯಾವ್ ಕಮ್ ಔಟ್ ಆಫ್ ಆಲ್ ದ್ಯಾಟ್ ಆ್ಯಂಡ್ ದೇ ಹ್ಯಾವ್ ಕಮ್ ಅಹೆಡ್ ಇನ್ ಲೈಫ್. ಆ್ಯಂಡ್ ಟುಡೇ ವಿ ಆರ್ ಸೀಯಿಂಗ್ ದ ಸೆಂಟನರಿ ಆಫ್ ಒನ್ ಆಫ್ ದ ಸ್ಕೂಲ್ಸ್. 7 ಶಾಲೆಗಳಲ್ಲಿ ಒಂದು ಶಾಲೆಯ ಸೆಂಟನರಿ ನಾವು ನೋಡ್ತಾ ಇದ್ದೀವಿ. ದ ಡೇ ಈಸ್ ನಾಟ್ ಫಾರ್ ವೆನ್ ದ ಅದರ್ ಕಾಲೇಜಸ್, ಅದರ್ ಸ್ಕೂಲ್ಸ್ ಆಲ್ಸೋ ವಿಲ್ ಹ್ಯಾವ್ ದೇರ್ ಸೆಂಟನರಿ. ವಿ ವಿಶ್ ದ್ಯಾಟ್ ವಿಲ್ ಹ್ಯಾಪನ್ ಸೂನ್. ಫ್ರೆಂಡ್ಸ್, ಆಕಾಶದಲ್ಲಿ ನಾವು ಕಾಮನ್ ಬಿಲ್ಲು ನೋಡ್ತೀವಿ. ಸುಂದರವಾದಂಥ ಆಕಾಶದಲ್ಲಿ ಒಂದು ಸುಂದರವಾದಂಥ ಬಣ್ಣ ಬಣ್ಣದ ಕಾಮನ್ ಬಿಲ್ಲು ನೋಡ್ತೀವಿ. ಆದರೆ ಆ ಕಾಮನ್ ಬಿಲ್ಲು ತನಗೆ ಬೇಕಂತದು ಉದ್ಭವಿಸುವುದಿಲ್ಲ. ವೈ ಡಸ್ ದ ರೇನ್ಬೋ ಅಪಿಯರ್? ಇಟ್ ಅಪಿಯರ್ಸ್ ನಾಟ್ ಬಿಕಾಸ್ ಇಟ್ ವಿಶಸ್ ಟು ಅಪಿಯರ್, ಬಟ್ ಇಟ್ ಅಪಿಯರ್ಸ್ ಬಿಕಾಸ್ ಸರ್ಕಮ್ಸ್ಟೆನ್ಸಸ್ ಆರ್ ಫೇವರಬಲ್ ಫಾರ್ ಇಟ್ ಟು ಅಪಿಯರ್. ಸರ್ಕಮ್ಸ್ಟೆನ್ಸಸ್ ಆರ್ ಫೇವರಬಲ್. ಯಾವ ಪ್ರಕಾರದ ಸರ್ಕಮ್ಸ್ಟೆನ್ಸಸ್ ಬೇಕು? ಹಾಗಾದರೆ ವಾತಾವರಣ ಸರಿಯಾಗಿ ಇದ್ದರೆ ಮಾತ್ರ ಅದು ಕಾಮನ್ ಬಿಲ್ಲು ನಾವು ನೋಡಬಹುದು. ಎಂಥ ವಾತಾವರಣ ಬೇಕಾಗ್ತದೆ ಕಾಮನ್ ಬಿಲ್ಲು ನೋಡಲಿಕ್ಕೆ? ಸೂರ್ಯ ಇರಬೇಕು, ಸೂರ್ಯದ ಪ್ರಕಾಶ ಇರಬೇಕು, ಸನ್ಲೈಟ್ ಇರಬೇಕು, ಮಳೆನೂ ಇರಬೇಕು. ವೆನ್ ಸನ್ ಆ್ಯಂಡ್ ರೇನ್ ಬೋತ್ ಆರ್ ದೇರ್, ದ ಬ್ಯೂಟಿಫುಲ್ 7 colored rainbow, it manifests itself. So the rainbow is appearing because the environment is suitable. ಇದು ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಬೆಳಗಾವಿ ಎಜುಕೇಷನ್ ಸೊಸೈಟಿ, they created a rainbow of excellence through the environment which they have created. The rainbow, the beautiful rainbow of excellence in quality education. ಸುಂದರ ಪುಟ್ಟ ಮಗು ಎಷ್ಟು ಸುಂದರವಾಗಿ ಮಧುರ ಕಂಠನಲ್ಲಿ ಎಷ್ಟು ಆತ್ಮವಿಶ್ವಾಸದಿಂದ ಅದು ಸರಸ್ವತಿ ವಂದನಾ ಹೇಳಿತ್ತು. ನಿಜವಾಗಿಯೂ ದಿಸ್ ಈಸ್ ಅವರ್ ಟ್ರೂ asset, a real asset. These are the children are our real assets. And that rainbow of excellence, as I said, it manifested itself in Belgaum because of the environment which was created by Belgaum Education Society through BK Model High School. ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವ್ರ ಬಗ್ಗೆ ಎಲ್ಲ ಹೇಳಿದಿರಿ. ಅವ್ರು ಹೇಳ್ತಿದ್ರು, ಸದ್ದಿಲ್ಲದ ಸಾಧನೆ ಇರಬೇಕು, ಸಾಧನೆಯೇ ಸದ್ದು ಮಾಡಬೇಕಂತೆ. ಸದ್ದಿಲ್ಲದ ಸಾಧನೆ ಇರಬೇಕು, ಸಾಧನೆಯೇ ಸದ್ದು ಮಾಡಬೇಕು. ಈ 100 ವರ್ಷದ ಸಾಧನೆ
ಈ ಸಾಧನೆಯ ಸದ್ದು ನಾವು ಇವತ್ತು ಕೇಳ್ತಾ ಇದ್ದೀವಿ. ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ ಹಾಗೆ ಶಾಂತ ರೀತಿಯಿಂದ 100 ವರ್ಷಗಳು ಸೇವೆಯನ್ನು ಮಾಡಿ ಈ ಭಾಗದ ಎಲ್ಲ ಮಕ್ಕಳಿಗೆ ಉತ್ಕೃಷ್ಟ ಗುಣಮಟ್ಟದ ಎಜುಕೇಷನ್ ಎಲ್ಲ ನೀಡಿ ಎನ್ಶೋರಿಂಗ್ ದಟ್ ದ ರೇನ್ಬೋ ಆಫ್ ಎಕ್ಸಲೆನ್ಸ್ ಈಸ್ ದೇರ್. ಬೆಳಗಾವಿ ಎಜುಕೇಷನ್ ಸೊಸೈಟಿಯಿಂದ ಇದು ಸಾಧ್ಯ ಆಯಿತು. ಸೊ ಸಿದ್ದೇಶ್ವರ ಸ್ವಾಮಿಗಳು ಅವರು ಹೇಳಿದ್ದು ಮಾತನ್ನು ಇದು 100% ಈ ಸಂಸ್ಥೆಗೆ ಇಟ್ ಈಸ್ ರೆಲೆವೆಂಟ್. ಬಿಕಾಸ್ ವಿದೌಟ್ ಎನಿ publicity, without much publicity, without much show off, this centenary celebration automatically we are witnessing. ನೂರಾರು ಮಕ್ಕಳಿಗೆ ಬೆಳಗಾವಿ ಎಜುಕೇಷನ್ ಸೊಸೈಟಿ ಈ BK ಮಾಡೆಲ್ ಸ್ಕೂಲ್ದಿಂದ ಸಾವಿರಾರು ಮಕ್ಕಳು, ನೂರಾರಷ್ಟೇ ಅಲ್ಲ, ನನಗನ್ನಿಸ್ದ ಲಕ್ಷಗಟ್ಟಲೆ ಮಕ್ಕಳು, ಯಾಕಂದರೆ 100 years ಅಲ್ಲ, ಅವರೆಲ್ಲರಿಗೆ ಒಳ್ಳೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ನೀಡಿ ಅವರಿಗೆ ಉತ್ತಮ ನಾಗರಿಕರಾಗಲಿಕ್ಕೆ ಅವರಿಗೆ ಸಮರ್ಥ ಮಾಡಿದರು. ಅವರ ಸಾಮರ್ಥ್ಯವನ್ನು ಬೆಳೆಸಿದ್ರು. ದೇ ಹ್ಯಾವ್ ಬಿಕಮ್ ಸಿಟಿಸನ್ಸ್, ಗುಡ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಐ ವಾಸ್ ರೀಡಿಂಗ್ ಥ್ರೂ ದ ರಿಪೋರ್ಟ್. ಅದರಲ್ಲಿ ಎಷ್ಟೋ IAS ಆಫೀಸರ್ಸ್ ಇದ್ದಾರಂತೆ, ಎಷ್ಟೋ ಸೈಂಟಿಸ್ಟ್ ಇದ್ದಾರೆ, ಎಷ್ಟೋ ಅಧಿಕಾರಿಗಳು ಇದ್ದಾರೆ. All the credit goes to the teachers who have taught these children. All the credit. Because without the teacher, of course management support is a must. Without that we can't go ahead. But the teacher is known for laying the foundation. Let us all remember, ಇಡೀ ವಿಶ್ವದಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ಯಂಗ್ ಪಾಪ್ಯುಲೇಷನ್, ಯುವ ಪಾಪ್ಯುಲೇಷನ್ ಅದು ಮ್ಯಾಕ್ಸಿಮಮ್ ಇದೆ ನಮ್ಮ ದೇಶದಲ್ಲಿ. ಫ್ರಮ್ ದ ಏಜ್ ಆಫ್ 18ರಿಂದ 35ರವರೆಗೆ ನಾವು ವಯಸ್ಸನ್ನು ನೋಡಿದಾಗ ದ ಯಂಗ್ ಪಾಪ್ಯುಲೇಷನ್ ಈಸ್ ಮ್ಯಾಕ್ಸಿಮಮ್ ಇನ್ ಅವರ್ ನೇಷನ್, ನಮ್ಮ ಭಾರತ ದೇಶದಲ್ಲಿ. ಅದಕ್ಕೆ ಮಾನ್ಯ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಒಂದು ಕನಸನ್ನು ಕಂಡಿದ್ದಾರೆ. ನಮ್ಮ ದೇಶಕ್ಕೆ ಇಡೀ ವಿಶ್ವದಲ್ಲಿ ವಿಶ್ವಗುರು ಮಾಡಬೇಕೆಂದು. ವಿಶ್ವಗುರು ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗ 21ನೇ ಜೂನ್ ಇಡೀ ವಿಶ್ವದಲ್ಲಿ 175 ರಾಷ್ಟ್ರಗಳಲ್ಲಿ ಯೋಗ ದಿವಸ್ ಅಂತ ಆಚರಿಸ್ತಾ ಇದ್ದಾರೆ. ವೇರ್ ಡಿಡ್ ಯೋಗ ಸ್ಟಾರ್ಟ್? ಇಟ್ ವಾಸ್ ಇನ್ ಅವರ್ ನೇಷನ್. ಇಡೀ ವಿಶ್ವದಲ್ಲಿ ಆಚರಿಸ್ತಾರೆ. ಅದಕ್ಕೆ ಈ ಯುವ ಪ್ರತಿನಿಧಿಗಳು, ಇವರಿಂದನೇ ನಮ್ಮ ದೇಶ ವಿಶ್ವಗುರು ಆಗುವುದು ಸಾಧ್ಯ. ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳೋಣ, ಇಟ್ ಈಸ್ ದಿಸ್ ಯಂಗಿಸ್ತಾನ್ ವಿಚ್ ಕ್ಯಾನ್ ಮೇಕ್ ಅ ಬೆಟರ್ ಹಿಂದೂಸ್ತಾನ್. ಇಟ್ ಈಸ್ ದಿಸ್ ಯಂಗಿಸ್ತಾನ್ ವಿಚ್ ಕ್ಯಾನ್ ಮೇಕ್ ಅ ಬೆಟರ್ ಹಿಂದೂಸ್ತಾನ್. ಒಪ್ತೀರಿ? ವಿ ಹ್ಯಾವ್ ಗಾಟ್ ಸೋ ಮೆನಿ. ಎಸ್, we all together as teachers ನಾವು ಹೆಮ್ಮೆಯಿಂದ ಹೇಳೋಣ, we have prepared these students for the future. And that pride today Belagavi Education Society has through its all the schools, especially this BK Model High School. ಜಪಾನ್ದಲ್ಲಿ ಒಂದು ಗಾದೆ ಮಾತಿದೆ, ಏನಂತ? ಇಫ್ ಒನ್ ಕ್ಯಾನ್ ಡೂ ಇಟ್, ಯು ಟು ಕ್ಯಾನ್ ಡೂ ಇಟ್. ಒಬ್ಬರಿಂದ ಆದರೆ ನೀನು ಅದು ಮಾಡಬಲ್ಲೆ. ಇಫ್ ನನ್ ಕ್ಯಾನ್ ಡೂ ಇಟ್, ಯು ಮಸ್ಟ್ ಡೂ ಇಟ್. ಒಬ್ಬರಿಂದ ಆಗುವಂಥ ಮಾತಿದ್ರೆ ನೀನು ಮಾಡಬಲ್ಲೆ. ಆದರೆ ಯಾರಿಂದನೂ ಆಗೋದು ಸಾಧ್ಯವಿಲ್ಲ ಅಂಥ ಒಂದು ಏನಾದರೂ ಅಚೀವ್ಮೆಂಟ್ ಆಗೋದಾದರೆ ಅದು ನೀನೇ ಮಾಡಬೇಕು. ಯು ಹ್ಯಾವ್ ಟು ಡೂ ಇಟ್. ಸೊ ಇಫ್ ಒನ್ ಕ್ಯಾನ್ ಡೂ ಇಟ್, ಯು ಟು ಕ್ಯಾನ್ ಡೂ ಇಟ್. ಇಫ್ ನನ್ ಕ್ಯಾನ್ ಡೂ ಇಟ್, ಯು ಮಸ್ಟ್ ಡೂ ಇಟ್. ನಾರ್ಮಲಿ ನಮ್ಮ ಆ್ಯಟಿಟ್ಯೂಡ್, ನಮ್ಮ ಮನೋಭಾವ ಯಾವ ರೀತಿ ಇರ್ತದಂದರೆ, ಅದು ಇರಬಾರ್ದು, ಆದರೆ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಇಫ್ ಒನ್ ಕ್ಯಾನ್ ಡೂ ಇಟ್,
let him do it. If one can do it, let him do it. If none can do it, how can I do it? If none can do it, how can I do it? ಆದರೆ ಇದು ಬೆಳಗಾಂ ಎಜುಕೇಷನ್ ಸೊಸೈಟಿಗೆ ಒಂದು ಎಕ್ಸೆಪ್ಷನ್ ಇದು. ಬಿಕಾಸ್ ದೇ ಹ್ಯಾವ್ ಪ್ರೂವ್ಡ್ that whatever is not possible, running a school for 100 years, it is something very few achieve. And with great pride, here this school, BK Model School, is celebrating that. So that is something which we have to be very, very proud of. Now, we all have heard of the National Education Policy, NEP 2020, in which ಮಾತೃಭಾಷೆಗೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ, ಮಾತೃಭಾಷೆಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಔಟ್ ಆಫ್ ದ 7 ಸ್ಕೂಲ್ಸ್, ಇಲ್ಲಿ ನಡೆಯುವಂಥ 7 ಶಾಲೆಗಳಲ್ಲಿ 6 ಶಾಲೆಗಳಲ್ಲಿ ಕನ್ನಡ ಅಥವಾ ಮರಾಠಿ ಮೀಡಿಯಮ್ ಇದೆ, ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇದೆ. ಅಫ್ಕೋರ್ಸ್ ದಟ್ ಈಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್, ಅದನ್ನು ಬೇಕು. ಬಟ್ ಮಾತೃಭಾಷೆ ಕನ್ನಡ ಆರ್ ಮರಾಠಿ ಅದು it is already being taught here in that. So one major part of the NEP 2020 already ನೀವು accept ಮಾಡಿದಿರಿ. ಇನ್ನೊಂದಂದರೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್. ಮಲ್ಟಿ ಡಿಸಿಪ್ಲಿನರಿ ಅಂದರೆ ಆರ್ಟ್ಸ್ ಸ್ಟೂಡೆಂಟ್ ಕೇವಲ ಆರ್ಟ್ಸ್ ವಿಷಯ ಕಲಿಬಾರ್ದು, ಆರ್ಟ್ಸದ ಜೊತೆಗೆ ಶಾಲೆಯಿಂದನೇ ಈಗ NEP ಯಲ್ಲಿ ರೈಟ್ ಫ್ರಮ್ ದ ಸ್ಕೂಲ್ ಇಟ್ ಸೆಲ್ಫ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಆ್ಯಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಅಂದರೆ ನೋಡಿ ಕಲಿ ಮತ್ತು ಮಾಡಿ ಕಲಿ, ನೋಡುವುದಷ್ಟೇ ಅಲ್ಲ ಮಾಡಿ ಕಲಿ. ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ನಲ್ಲಿ ಯಾವ ವಿದ್ಯಾರ್ಥಿಗೆ ಆರ್ಟ್ಸ್ನಲ್ಲಿ ಆಸಕ್ತಿ ಇರ್ತದೆಯೋ, ಆರ್ಟ್ಸದ ಜೊತೆಗೆ ಅವನು ಅಥವಾ ಅವಳು ಆ ವಿದ್ಯಾರ್ಥಿ ದೇ ಕ್ಯಾನ್ ಟೇಕ್ ಕೃಷಿ. ಇವತ್ತು ಇನ್ನೊಬ್ಬರು ನಮ್ಮ ಗೆಸ್ಟ್ ಇದ್ದಾರೆ, ಗೋ ಸೇವೆ ಬಗ್ಗೆ ಅವ್ರದ್ದು ಎಷ್ಟೋ ವರ್ಷಗಳು ಗೋ ಸೇವೆಯಲ್ಲಿ ಅವರು ಗೋ ಸೇವೆ ಮಾಡಿದ್ದಾರೆ. ಅದು ಅವ್ರ ಭಾಷಣದಲ್ಲಿ ಇವತ್ತು ನಾವು ಕೇಳೋಣ. ಯಾವ ರೀತಿ ಆರ್ಟ್ ಸ್ಟೂಡೆಂಟಿಗೂ ಗೋ ಸೇವೆ ಬಗ್ಗೆ ಹೇಳಬಹುದು, ಅಥವಾ ಎಂಜಿನಿಯರಿಂಗ್ ಸ್ಟೂಡೆಂಟಿಗೂ ಮ್ಯೂಸಿಕ್ ಬಗ್ಗೆ ಹೇಳಬಹುದು, ಕಾಮರ್ಸ್ ಸ್ಟೂಡೆಂಟಿಗೆ ವಾಸ್ತುಶಾಸ್ತ್ರ ಬಗ್ಗೆ ಹೇಳಬಹುದು, ಸೈನ್ಸ್ ಸ್ಟೂಡೆಂಟಿಗೆ ಮಶ್ರೂಮ್ ಕಲ್ಟಿವೇಷನ್ ಅದನ್ನು ಹೇಳಬಹುದು. ಸೊ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದು ಆಲ್ರೆಡಿ ಈ ಶಾಲೆಯಲ್ಲಿ ಎಷ್ಟೋ ಬೇರೆ ಬೇರೆ ಚಟುವಟಿಕೆಗಳು ನೀವು ಮಾಡ್ತಾ ಇದ್ದೀರಿ. ಅದರ ಮುಖಾಂತರ ಎಷ್ಟೋ NEP 2020 ಅಂಶಗಳು ನೀವು ಆಲ್ರೆಡಿ ಯು ಹ್ಯಾವ್ ಇಂಪ್ಲಿಮೆಂಟೆಡ್. ಆ್ಯಂಡ್ ಆ್ಯಸ್ ಐ ಸೆಡ್, ದ ಕ್ರಿಯೇಟಿವಿಟಿ, ಸೃಜನಶೀಲ ಸಾಮರ್ಥ್ಯ, ವಂಡರ್ಸ್ ಆರ್ ಮೆನಿ ಬಟ್ ನನ್ ಮೋರ್ ವಂಡರ್ಫುಲ್ ದೆನ್ ಮ್ಯಾನ್. ಅದಕ್ಕೆ ಕ್ರಿಯೇಟಿವಿಟಿ ಮೀನ್ಸ್ seeing the impossible, seeing the invisible, imagining something which others don't imagine. ಎಲ್ಲರೂ ನೋಡುವಂಥ ದೃಶ್ಯ ನಾವು ನೋಡಿದರೆ ಅದು ಸೃಜನಶೀಲ ಅಲ್ಲ. ಯಾರಿಗೂ ಕಾಣದೇ ಇರುವಂಥ ಒಂದು ದೃಶ್ಯವನ್ನು ನಾವು ನೋಡಿದರೆ ಯು ಕ್ಯಾನ್ ಸೇ ದಟ್ ಯು ಆರ್ ಅ ಕ್ರಿಯೇಟಿವ್ ಪರ್ಸನ್. ಹೀ ಹೂ ಸೀಸ್ ದ ಇನ್ವಿಸಿಬಲ್, ಹೀ ಹೂ ಹಿಯರ್ಸ್ ದ ಇನ್ಆಡಿಬಲ್, and he who believes the incredible can definitely do the impossible, and that is the creative person, that is the creative man. ಅದಕ್ಕೆ ಕ್ರಿಯೇಟಿವಿಟಿ ಇದು ಮನುಷ್ಯನಿಗೆ ಮಾತ್ರ ಅದು ಅದರ ಸಂಬಂಧ ಬರ್ತಾ ಇದೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಜಸ್ಟ್ 2 ಎಕ್ಸಾಂಪಲ್ಸ್ ನಾನು ಹೇಳಿ ಬಯಸ್ತಾ ಇದ್ದೀನಿ. ವಾಟ್ ಈಸ್ ಮೈ ಟೈಮ್? 2 ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ. ಕ್ರಿಯೇಟಿವಿಟಿ ಯಾವ ರೀತಿ ಮಾಡಿ, ಸಿಂಪಲ್ ಆರ್ಡಿನರಿ ಕನ್ವರ್ಟೆಡ್ ಇಂಟು ಎಕ್ಸ್ಟ್ರಾಆರ್ಡಿನರಿ ಯಾವ ರೀತಿ ಮಾಡಬಹುದಂತ. ಭೋಜರಾಜರ ಆಸ್ಥಾನದಲ್ಲಿ ಕವಿ ಕಾಳಿದಾಸ್ ಅವರು ಒಳ್ಳೆಯ ಹೆಸರನ್ನು, ಸೃಜನಶೀಲ ಕವಿ ಎಂದು ಹೆಸರನ್ನು ಗಳಿಸಿದರು. ಒಂದಿನ ರಾಜನು ಎಲ್ಲ ಕವಿಗಳಿಗೆ ಒಂದು ಕವಿತೆಯ ರಚನೆ ಆಗಬೇಕೆಂದು ಹೇಳಿದರು. ಕವಿತೆಯ ರಚನೆ ಆಗಬೇಕು, ಅದು ಯಾವ ರೀತಿ ಇರಬೇಕಂದ್ರೆ
ಕೊನೆಗೆ ಕ ಖ ಗ ಘ, ಕೊನೆಗೆ ಕ ಖ ಗ ಘ ಅಂದರೆ ರಠ ಈ ಕ ಬರಬೇಕು ಅಂತ. ಯಾರಿಗೆ 8 ದಿವಸದಲ್ಲಿ ಯಾರಿಗೆ ಇಂಥ ಒಂದು ಕವಿತೆಯ ರಚನೆ ಮಾಡಲಿಕ್ಕೆ ಸಾಧ್ಯ, ಅವರಿಗೆ ಒಂದು ಒಳ್ಳೆಯ ಬಹುಮಾನ ನಾನು ಕೊಡ್ತೀನಿ ಅಂತ ಹೇಳಿದರು. ಈಗ ರಾಜನ ಕಡೆಯಿಂದ ಬಹುಮಾನ ಅಂದರೆ ಬಂಗಾರ ಇರ್ಬೋದು ಅಥವಾ ಭೂಮಿ ಇರ್ಬೋದು, ಬೇಕಾದ ಇರ್ಬೋದು. ಎಲ್ಲರಿಗೆ ಆಸಕ್ತಿ ಇತ್ತು ನಾನಿದು ಗಳಿಸ್ತೀನಿ ಅಂತ. 8 ದಿನ ಎಲ್ಲರೂ ತಯಾರಿ ಮಾಡಿದರು, ಎಲ್ಲರೂ ಪ್ರಯತ್ನ ಮಾಡಿದರು. ಕಾಳಿದಾಸ್ ಅವರು ಸಹ ಪ್ರಯತ್ನ ಮಾಡಿದರು. ಆದರೆ ಅವರಿಗೆ ಅದು ಇಂಥ ಒಂದು ಕವಿತೆಯ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕೊನೆಗೆ ಭಾಳ ಬೇಜಾರಾಯ್ತು ಅವರಿಗೆ. ಇಷ್ಟು ದೊಡ್ಡ ನಾನು ಹೆಸರು ಗಳಿಸೀನಿ, ಒಂದು ಕವಿತೆ ರಚನೆ ಮಾಡಲಿಕ್ಕೆ ಆಗಿಲ್ವಲ್ಲ ಅಂತ ಭಾಳ ಜಿಗುಪ್ಸೆ ಹೊಂದಿ ಅವರು ಅರಮನೆ ಕಡೆ ಹೋಗುವಾಗ ಒಂದು ಪುಟ್ಟ ಬಾಲಿಕೆ, 5-6 ವರ್ಷದ ಒಂದು ಬಾಲಿಕೆ ಅಲ್ಲಿಂದ ಹೋಗ್ತಾ ಇದ್ಲು. ಕಾಳಿದಾಸ್ ಅವರು ಅವಳಿಗೆ ನೋಡಿ ಅವ್ರು ಕೇಳಿದರು, ಕಾತ್ವಂ ಬಾಲೆ ಅಂತ ಕೇಳಿದರು. ಯಾರಮ್ಮ ನೀನು? ಸಂಸ್ಕೃತ ಭಾಷೆಯಲ್ಲಿ, ಆಗ ಸಂಸ್ಕೃತ ಇತ್ತು. ಕಾತ್ವಂ ಬಾಲೆ. ಅವಳು ಹೇಳಿದ್ಲು ಕಾಂಚನಮಾಲಾ. ಅವಳ ಹೆಸರು ಕಾಂಚನಮಾಲಾ ಇತ್ತು. ಕಾತ್ವಂ ಬಾಲೆ. ಅವಳು ಉತ್ತರ ಕೊಟ್ಲು ಕಾಂಚನಮಾಲಾ. ಕಸ್ಯಾಂ ಪುತ್ರಿ? ಯಾರ ಮಗಳಮ್ಮ ನೀನು? ಕನಕಲತಾಯ ಅಂತ ಹೇಳಿದ್ಲು. ಕನಕ ಹಾಗೂ ಲತಾನ ಮಗಳು. ಕಿಂತೆ ಹಸ್ತೆ. ಕೈಯಲ್ಲಿ ಅವಳು ಏನು ಹಿಡಿದಿದ್ಲು. ಕಿಂತೆ ಹಸ್ತೆ ತಾಳಿಪತ್ರಂ. ಆಗ ಇವು ಕಿಂಗ್ ಸೈಜ್ ನೋಟ್ಬುಕ್ಸ್ ಇದ್ದಿದ್ದಿಲ್ಲ. ತಾಳಿಯ ಪತ್ರಂ, ಒಣ ಎಲೆಯ ಮೇಲೆ ಅವರು ಪತ್ರಿ ಮೇಲೆ ಅವರು ಬರೀತಿದ್ರು. ಕಿಂತೆ ಹಸ್ತೆ ತಾಳಿಪತ್ರಂ ಅಂತ ಹೇಳಿದ್ಲು. ಕಾವಾರೇಖಾ. ಏನು ಬರೆದಿದೆಯಾ ಮನಿ ಅದರ ಮೇಲೆ? ಅವಳು ಹೇಳಿದ್ಲು ಕ ಖ ಗ ಘ ಅಂತ. ಆಗ ಕಾಳಿದಾಸ್ ಅವರಿಗೆ ಅವರ ಕವಿತೆಯ ನೆನಪಾಯಿತು. ಇಮಿಡಿಯೇಟ್ಲಿ ಅವರು ಜಿಗುಪ್ಸೆ ಹೊಂದಿ ಹೋಗ್ತಾ ಇದ್ರಲ್ಲ, ಎಷ್ಟು ಆತ್ಮವಿಶ್ವಾಸದಿಂದ, ಖುಷಿಯಿಂದ, ಆನಂದದಿಂದ ಅವ್ರು ಹೋದರು ಅರಮನೆ ಕಡೆಗೆ. ರಾಜನಿಗೆ ಹೇಳಿದರು. ಎಲ್ಲರೂ ತಲೆ ಕೆಳಗೆ ಮಾಡಿ ಎಲ್ಲರೂ ನಿಂತಿದ್ರು, ಯಾಕಂದರೆ ಯಾರಿಗೂ ಅದು ಬರೀಲಿಕ್ಕಾಗಿದ್ದಿಲ್ಲ. ಇವನಿಗೆ ಮಾತ್ರ ಇವ್ರು ಹೇಳಿದರು, ಕಾಳಿದಾಸ್ ಅವರು ಹೇಳಿದರು, ನಾನು ಬರ್ದೀನಿ ಮಹಾರಾಜ್, ಓದು ನಿನ್ನ ಕವಿತೆ ಅಂತ ಹೇಳಿದರು. ಆಗ ಅವರು ಭಾಳ ಖುಷಿಯಿಂದ ಓದಿದ್ರು. ಏನಿತ್ತು ಕವಿತೆ? ಕಾತ್ವಂ ಬಾಲೆ ಕಾಂಚನಮಾಲಾ ಕಸ್ಯಾಂ ಪುತ್ರಿ ಕನಕಲತಾಯ ಕಿಂತೆ ಹಸ್ತೆ ತಾಳಿಪತ್ರಂ ಕಾವಾರೇಖಾ ಕ ಖ ಗ ಘ. ಕೊನೆಗೆ ಏನು ಬರಬೇಕಾಗಿತ್ತು? ಕ ಖ ಗ ಘ. ಕ ಖ ಗ ಘ ಬಂತು. ಒಂದು ಸಾಧಾರಣ ಅನುಭವ ಅದು ಅಸಾಧಾರಣವಾಗಿ ಅವರು ಕವಿತೆಯ ರೂಪದಲ್ಲಿ ಅವರು ಪ್ರಕಟ ಮಾಡಿದರು. ಎಷ್ಟು ಸುಂದರವಾದಂಥ ವಿಚಾರ ಅಲ್ವಾ? ಒಂದು ಸಾಧಾರಣ ವಿಷಯ, ಆರ್ಡಿನರಿ ಕನ್ವರ್ಟೆಡ್ ಇಂಟು ಎಕ್ಸ್ಟ್ರಾ ಆರ್ಡಿನರಿ. ದಟ್ ಈಸ್ ಕ್ರಿಯೇಟಿವಿಟಿ. ದಟ್ ಈಸ್ ದ ಕ್ರಿಯೇಟಿವಿಟಿ. ಅದೇ ರೀತಿ ಕೆಲವೊಬ್ಬರು ಜಪಾನ್ದಲ್ಲಿ ಸಮ್ ಫಿಶರ್ಮೆನ್, ಅವರಿಗೆ ಅವ್ರದ್ದು ಸ್ಟೇಪಲ್ ಡಯಟ್ ಏನಂದರೆ ಮೀನುಗಾರರು ಎಲ್ಲರೂ ಮೀನ ಮಾರೋರು, ಹಿಡಿಯೋರು, ಮಾರೋರು ಅವ್ರದ್ದು ಮೀಟಿಂಗ್ ನಡೆದಿತ್ತು. ಅವರಿಗೆ ಎಷ್ಟೋ ದೂರ ಸಮುದ್ರದಲ್ಲಿ ಹೋಗಿ ಮೀನನ್ನು ಹಿಡ್ಕೊಂಡು ಅವರಿಗೆ ಬರಬೇಕಾಗ್ತಿತ್ತು. ಅದಕ್ಕೆ ಬರೋವರೆಗೆ ಅದು ಸ್ವಲ್ಪ ಸ್ಟೇಲ್ ಆಗ್ತಿತ್ತು. ಹಳಸಿದ್ದ ಮೀನನ್ನು ತಗೊಳ್ಳಿಕ್ಕೆ ಜನ ತಯಾರಾಗ್ತಿದ್ದಿಲ್ಲ. ಅದಕ್ಕೆ ಅವರು 100 ರೂಪಾಯಿಗೆ ಏನು ಸಿಗಬೇಕು, 100 ರೂಪಾಯಿದ ಮೀನನ್ನು 20 ರೂಪಾಯಿಗೆ ಮಾರಬೇಕಾಗ್ತಿತ್ತು. 20 ರೂಪಾಯಿ. ಅವ್ರಿಗೆ ಭಾಳ ಬೇಜಾರಾಯಿತು. 100 ರೂಪಾಯಿ ನಮ್ಗೆ ಸಿಗಬೇಕು, 20 ರೂಪಾಯಿ ಅಷ್ಟೇ ಸಿಗ್ತಾ ಇದೆ ಅಂತ. ಎಲ್ಲರೂ ಕುತ್ಕೊಂಡು ವಿಚಾರ ಮಾಡಿದರು. ವಿಚಾರ ಮಾಡಬೇಕು. ದ್ಯಾಟ್ ಲೀಡ್ಸ್ ಟು ಕ್ರಿಯೇಟಿವಿಟಿ. ಥಿಂಕ್ ಆ್ಯಂಡ್ ಇಟ್ ವಿಲ್ ಫ್ಲ್ಯಾಶ್, ಸರ್ಚ್ ಆ್ಯಂಡ್ ಯು ವಿಲ್ ಫೈಂಡ್ ಅಂತ ಒಂದು ಗಾದೆ ಮಾತಿದೆ. ಥಿಂಕ್ ಆ್ಯಂಡ್ ಇಟ್ ವಿಲ್ ಫ್ಲ್ಯಾಶ್. ಹೊಸ ಹೊಸ ವಿಚಾರಗಳು ಯಾವಾಗ ಬರಬಹುದು, ಯಾವಾಗ ನೀವು ವಿಚಾರ ಮಾಡ್ತೀರಿ ಅಂತ. ಎಲ್ಲರೂ ಕೂಡಿ ವಿಚಾರ ಮಾಡಿದರು, ಏನು ಮಾಡೋಣ ಅಂತ. ಅದು ಹಳಸಿದ ಮೀನನ್ನು ಅವ್ರು ತೊಗೊಳ್ಳಿಕ್ಕೆ ತಯಾರಿಲ್ಲ, 20 ರೂಪಾಯಿಗೆ ನಾವು ಮಾರಬೇಕಾಗ್ತದೆ, ಏನು ಮಾಡೋಣ ಅಂತ. ಒಬ್ಬರು ಆ ಗ್ರೂಪ್ನಲ್ಲಿ ಒಬ್ಬರು ಸೂಚಿಸಿದರು, ನಾವು ಒಂದು ರೆಫ್ರಿಜರೇಷನ್ ಫೆಸಿಲಿಟಿ ನಮ್ಮ ಇದರಲ್ಲಿ ಬೋಟ್ನಲ್ಲಿ, ಹಡಗಿನಲ್ಲಿ ಒಂದು ರೆಫ್ರಿಜರೇಷನ್ ಫೆಸಿಲಿಟಿ ಮಾಡೋಣ, ಅಂದರೆ ಮೀನನ್ನು ಫ್ರೆಶ್ ಉಳಿಯುತ್ತದಂತ. ಅವರು ಎಲ್ಲರಿಗೆ ಅದು ಖುಷಿ ಆಯಿತು. ರೆಫ್ರಿಜರೇಟರ್, ದೊಡ್ಡ ರೆಫ್ರಿಜರೇಷನ್ ಫೆಸಿಲಿಟಿ ಇಟ್ಟರು. ಅದರಲ್ಲಿ ಮೀನನ್ನು ಹಿಡಿದು ಅದರಲ್ಲಿ ಇಟ್ಕೊಂಡು, ಅಂದರೆ
ದಂಡೆಯವರೆಗೆ ಹೋಗುವವರೆಗೆ ಅದು ಫ್ರೆಶ್ ಉಳಿತಿತ್ತು. ಅಲ್ಲಿ ಹೋದ ನಂತರ ಆವಾಗ ಅವರು ಖುಷಿಯಿಂದ ಇವತ್ತು ನಮಗೆ 100 ರೂಪಾಯಿ ಸಿಗ್ತದೆ ಅಂತ ಖುಷಿಯಿಂದ ಹೋದರು. ಆದರೆ ಆ ಬಯರ್ಸ್ ಎಲ್ಲವರು, ಅವ್ರ ಕಸ್ಟಮರ್ಸ್ ಎಲ್ಲರೂ 100 ರೂಪಾಯಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಅವ್ರು ಹೇಳಿದರು 40 ರೂಪಾಯಿ ಅಷ್ಟೇ ಕೊಡ್ತೀವಿ ಅಂತ. ಯಾಕ್ರಿ 40 ಯಾಕೆ ಅಂತ? ಯಾಕಂದರೆ ಫಿಶ್ ಈಸ್ ಫ್ರೆಶ್ ಬಟ್ ಇಟ್ ಈಸ್ ಫ್ರೋಝನ್. ಅದು ಫ್ರೋಝನ್ ಆಗಿದೆ. ಅದು ಫ್ರೋಝನ್ ಫಿಶ್ ನಾವು 100 ರೂಪೀಸ್ ಕೊಡೋದಿಲ್ಲ, ಅದಕ್ಕೆ 40 ರೂಪಾಯಿಗೆ ಇವರು ಒಪ್ಕೋಬೇಕಾಯ್ತು. ಹೌದಲ್ಲ, ನಿಜ ಅದು. ಮತ್ತೊಮ್ಮೆ ಅವರು ಎಲ್ಲರೂ ವಿಚಾರ ಮಾಡಿದರು ಏನು ಮಾಡೋಣ ಅಂತ. ಹಾಗಾದರೆ ಫ್ರೋಝನ್ ಫಿಶ್ ಬೇಡಾದರೆ ಆ ಬೋಟಿನಲ್ಲಿ ಒಂದು ಟ್ಯಾಂಕ್ ಕಟ್ಟೋಣ, ಆ ಟ್ಯಾಂಕ್ನಲ್ಲಿ ಆ ಸಮುದ್ರದ ನೀರು ಹಾಕೋಣ, ಆ ಸಮುದ್ರದ ನೀರಲ್ಲಿ ಆ ಮೀನನ್ನು ಹಿಡಿದಿದ್ದ ಮೀನನ್ನು ಅದರಲ್ಲಿ ಹಾಕೋಣ, ಅದು ಫ್ರೆಶ್ ಉಳಿತದ ಅಂತ. ಅದೇ ರೀತಿ ಅವರೆಲ್ಲರೂ ವಿಚಾರ ಮಾಡಿ ಭಾಳ ಖುಷಿಯಿಂದ ಟ್ಯಾಂಕ್ ಕಟ್ಟಿದ್ರು, ನೀರು ಹಾಕಿದ್ರು, ಫಿಶನ್ನು ಎಲ್ಲ ಹೋಗಿ ಮಾರಲಿಕ್ಕೆ ಕೂತಿದ್ದಾಗ ಅವರಿಗೆ ವಿಶ್ವಾಸ ಇತ್ತು ಇವತ್ತು ನಮಗೆ 100ಕ್ಕೆ 100 ರೂಪಾಯಿ ಸಿಗಲೇಬೇಕು ಅಂತ. ಅಲ್ಲಿ ಹೋದ ನಂತರ ಅವ್ರು ಹೇಳಿದರು, 100 ಕೊಡ್ಲಿಕ್ಕೆ ಆಗೋದಿಲ್ಲ, 60 ರೂಪಾಯಿ ಕೊಡ್ತೀವಿ ಅಂತ. 60 ಯಾಕೆ ಅಂತ ಹೇಳಿದರು. ಮತ್ತು ಫಿಶ್ ಈಸ್ ಫ್ರೆಶ್, ಹಳಸಿದ ಫಿಶ್ ಅಲ್ಲ, ಫ್ರೋಝನ್ನೂ ಅಲ್ಲ, ಮತ್ತು ಯಾಕೆ ನೀವು 60 ರೂಪಾಯಿ ಅಷ್ಟೇ ಕೊಡ್ತೀರಿ ಅಂತ. ಆವಾಗ ಒಬ್ಬ ಹೇಳಿದ್ದ, ಫಿಶ್ ಈಸ್ ಗುಡ್, ಫಿಶ್ ಈಸ್ ಫ್ರೆಶ್, ಆದರೆ ಅದು ಮಬ್ಬದ ಅಂತ ಹೇಳಿದರು. ಅದು ಮಬ್ಬದ ಅಂತ ಹೇಳಿದರು. ಅದು ಫಿಶ್ ಯಾಕೆ ಮಬ್ಬಾಯಿತು? ಯಾಕಂದರೆ ದೊಡ್ಡ ಸಮುದ್ರದಲ್ಲಿ, ಭವ್ಯವಾದಂಥ ಒಂದು ಸಮುದ್ರದಲ್ಲಿ ಈಸಿ ಅದಕ್ಕೆ ರೂಢಿ ಇತ್ತು. ಈ ಸಣ್ಣ ಟ್ಯಾಂಕ್ನಲ್ಲಿ ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ ಇಷ್ಟೇ ಹೋಗೋದಿತ್ತು, ಅದು ಮಬ್ಬಾಯಿತು. ಅದಕ್ಕೆ ಅವರು 60 ರೂಪಾಯಿ ಅಷ್ಟೇ ಕೊಟ್ಟರು. ಕೊನೆಗೆ ಒಬ್ಬರು ಹಿರಿಯವರು ಇದ್ದರು ಆ ಗ್ರೂಪ್ನಲ್ಲಿ. ಅವ್ರು ಹೇಳಿದರು, ಆ ಟ್ಯಾಂಕ್ನಲ್ಲಿ ಒಂದು ಶಾರ್ಕ್ ಅಂತ ಒಂದು ಫಿಶ್ ಇರ್ತದೆ. ಆ ಶಾರ್ಕ್ ಫಿಶ್ ಇನ್ನು ಇತರ ಸಣ್ಣ ಸಣ್ಣ ಮೀನುಗಳಿಗೆ ಅದು ತಿಂತದ. ಅದಕ್ಕೆ ಒಂದು ಶಾರ್ಕದ ಒಂದು ಮರಿ ಅದರಲ್ಲಿ ಹಾಕೋಣ, ಆ ಶಾರ್ಕದ ಮರಿ ಹಾಕಿ ನೋಡೋಣ ಅಂತಂದ್ರು ಅವರು. ಆ ಶಾರ್ಕದ ಮರಿ ಹಾಕಿದ ನಂತರ ಏನಾಯ್ತಂದರೆ ಎಲ್ಲ ಮೀನುಗಳು ಜೀವ ಉಳಿಸ್ಲಿಕ್ಕೆ ಇಲ್ಲಿಂದ ಅಲ್ಲೇ ಓಡ್ತಾ ಇದ್ರು, ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ ಓಡ್ತಾ ಇದ್ರು. ಕೊನೆಗೆ ಆ ಮಬ್ಬಿರುವಂಥ ಫಿಶ್ಶು ಅದು ಆ್ಯಕ್ಟಿವ್ ಆಗಿ ಅವರಿಗೆ 100ಕ್ಕೆ 100 ರೂಪಾಯಿ ಅವರಿಗೆ ಸಿಕ್ತು. ಸಣ್ಣ ವಿಚಾರ, ಆದರೆ ಥಿಂಕ್ ಆ್ಯಂಡ್ ಇಟ್ ವಿಲ್ ಫ್ಲ್ಯಾಶ್ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇದು ಆಗ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಿಯೇಟಿವಿಟಿ. ಅದಕ್ಕೆ ಈ ಶಾಲೆಯಲ್ಲಿ ಮಕ್ಕಳಿಗೆ ನಾವು ನೋಡ್ತಾ ಇದ್ದೀವಿ, ಸ್ಪೋರ್ಟ್ಸದ ಜೊತೆಗೆ ಕಲೆ, ಯಾವುದೇ ಕಲೆ ಇರಬಹುದು, ಸಂಗೀತ ಇರಬಹುದು, ಡ್ಯಾನ್ಸ್, ಡ್ರಾಮಾ, ಆರ್ಕಿಟೆಕ್ಚರ್, ಯಾವುದೇ ಕಲೆ ಇರಬಹುದು, ಅದು ಕಲಿಸೋದು ಮಕ್ಕಳಿಗೆ ಇದು ಭಾಳ ಅಗತ್ಯವಾದಿದೆ. ಮೇಡಮ್ ಅವ್ರು ಹೇಳ್ತಾ ಇದ್ದರು, ಯಾವುದೇ ಕಾಂಪಿಟೇಷನ್ಸ್ನಲ್ಲಿ ಮಕ್ಕಳಿಗೆ ಕಳಿಸ್ತಾ ಇದ್ದೀವಿ, ಅದಕ್ಕೆ ಮಕ್ಕಳಿಗೆ ಆತ್ಮವಿಶ್ವಾಸ ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ದರು. ಎಕ್ಸ್ಕ್ಯೂಸ್ ಮೀ. ಅದೇ ರೀತಿ ಆ ಮಕ್ಕಳಲ್ಲಿ ಇದು ಕ್ರಿಯೇಟಿವಿಟಿ, ಇದು ಕಲ್ಟಿವೇಟ್ ಮಾಡೋದು ಇದು ಭಾಳ ಅಗತ್ಯ. ಜೀವನದಲ್ಲಿ ಸಾಕಷ್ಟು ಒತ್ತಡ ಇದೆ. NEP says that children should learn in an enjoyable environment, happy environment, ಒತ್ತಡ ರಹಿತ ಎನ್ವೈರ್ಮೆಂಟ್, ಪರಿಸರದಲ್ಲಿ ಮಕ್ಕಳು ಕಲಿಬೇಕು. ಇಷ್ಟಿಷ್ಟು ಹೋಮ್ವರ್ಕ್ ಕಟ್ಟೋದು, ಕೊಡೋದು, ಇಷ್ಟಿಷ್ಟು ಬುಕ್ಸ್ ಅವ್ರು ತೊಗೊಂಡು ಹೋಗೋದು, ಅದು ಮಕ್ಕಳಿಗೆ ಅಷ್ಟೇ ಅಲ್ಲ, ಟೀಚರ್ಸಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ. ಅದಕ್ಕೆ ಇಂಥದ್ದು ಒಂದು ಸ್ಟ್ರೆಸ್ ಒಂದು ಕಡಿಮೆ ಆಗಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮೂಲಕ ಅವರು ದ ಸ್ಕೂಲ್ ಕ್ಯಾನ್ ಮೇಕ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಅ ವೆರಿ ಎಂಜಾಯಬಲ್ ಒನ್. ಅದಕ್ಕೆ ಇವತ್ತು ಎಷ್ಟೋ ಅಲ್ಯೂಮ್ನೈ ಓಲ್ಡ್ ಸ್ಟೂಡೆಂಟ್ಸು ಬಂದಿರಬೇಕು, ಬೇರೆ ಬೇರೆ ಊರಿಂದ, ಬೇರೆ ಬೇರೆ ದೇಶಗಳಿಂದನೂ ಬಂದಿರಬೇಕು ಹಳೆಯ ವಿದ್ಯಾರ್ಥಿಗಳು. ಅವರಿಗೆ ಎಷ್ಟು ಖುಷಿ ಆಗಬಹುದು, ಎಷ್ಟೆಷ್ಟು ಆ್ಯಕ್ಟಿವಿಟೀಸ್ ಈಗ ಈ ಶಾಲೆಯಲ್ಲಿ ಅವರು ಮಾಡ್ತಾ ಇದ್ದಾರಂತ. ಅದಕ್ಕೆ ಒತ್ತಡ
ಅದು ಕಡಿಮೆ ಮಾಡಬೇಕಾದ್ರೆ ನಾವೆಲ್ಲರೂ ನೆನಪಿಡೋಣ, जीवन में कामयाब होने के लिए 3 फैक्ट्रियाँ लगाइए। 3 फैक्ट्रियाँ लगाइए। दिमाग में आइस फैक्ट्री, जुबां पे शुगर फैक्ट्री और दिल में स्नेह की फैक्ट्री, और फिर लाइफ होती है सैटिस्फैक्ट्री। ಈಸಿಯರ್ ಸೆಡ್ ದೆನ್ ಡನ್, ಅಷ್ಟು ಸರಳ ಅಲ್ಲದು. ದಿಮಾಗ್ ಮೇ ಐಸ್ ಫ್ಯಾಕ್ಟ್ರಿ ಇಡುವುದೇ ಭಾಳ ಕಷ್ಟ. ಆದರೆ ಸತ್ಸಂಗದಿಂದ, ಸುಮಧುರ ಚಿಂತನೆ, ಸದ್ವಿಚಾರ, ಸಾತ್ವಿಕ ಒಂದು ವಿಚಾರಗಳು, ಇವೆಲ್ಲ ಮೂಲಕ ನಾವು ಈ ಒತ್ತಡಮಯ ಜೀವನ, ಇದು ಒತ್ತಡ ಕಡಿಮೆ ಮಾಡಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡಬಹುದು. ಕೊನೆಗೆ ಹೇಳ್ತೀನಿ, ಮಹಾಕವಿ ರವೀಂದ್ರನು ಅವ್ರು ಹೇಳ್ತಾರೆ, ಓ ದೇವನೇ, ನನ್ನ ಬದುಕು ನೀನು ಕರುಣಿಸಿದ ಒಂದು ಸುಂದರ ವೀಣೆ. ಒಂದು ವೀಣೆ ಸರಸ್ವತಿ ಕೈಯಲ್ಲಿ ಇರ್ತದಲ್ಲ, ಅದು ವೀಣೆ. ನನ್ನ ಬದುಕು ನೀನು ಕರುಣಿಸಿದ ಒಂದು ಸುಂದರ ವೀಣೆ, ಅದು ನಾನು ಶ್ರುತಿಗೊಳಿಸಿ ಇಟ್ಟಿದ್ದೇನೆ. ನೀನು ನನ್ನ ಬದುಕಿನಲ್ಲಿ ಅದು ಸ್ಪರ್ಶ ಮಾಡಿ ನನ್ನ ಜೀವನ ಅದು ಪಾವನ ಮಾಡು ಎಂದು ಅವನು ಭಗವಂತನಿಗೆ ಹೇಳ್ತಾನೆ. ನಮ್ಮ ಈ ಬದುಕು ಅಂದರೆ ಒಂದು ಸುಂದರ ವೀಣೆ ಇದ್ದ ಹಾಗೆ. ಬೆಳಗುವ ಸೂರ್ಯ, ಮಿನುಗುವ ತಾರೆಗಳು, ಹಾಲು ಬೆಳದಿಂಗಳು, ಸುರಿಯುವ ಮಳೆ, ಬೀಸುವ ಗಾಳಿ, ಬೆಳೆಯುವ ಭೂಮಿ, ಇವೆಲ್ಲ ಈ ವೀಣೆಯ ಪಲ್ಲವಿಗಳು. ಎಲ್ಲ ವೀಣೆಯ ಪಲ್ಲವಿಗಳು. ಇವೆಲ್ಲ ನಾವು ಜೀವನದಲ್ಲಿ ಈ ವಿಚಾರನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಮ್ಮ ಈ ಜೀವನ ಸಾರ್ಥಕ, ನಮ್ಮ ಜೀವನ ಪವಿತ್ರ. ಎಲ್ಲರಿಗೆ ಮನುಷ್ಯನ ಜೀವನ, ಮಾನವ ಜೀವನ ಸಿಗುವುದಿಲ್ಲ. ನಾವು ಮನುಷ್ಯರನ್ನಾಗಿ ಹುಟ್ಟಿದ್ದೇವೆ ಅಂದರೆ ನಾವು ಭಾಳ ಅದೃಷ್ಟವಂತಿದ್ದೀವಿ. ಅದರ ಸದುಪಯೋಗ ಮಾಡೋದು ಇದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಇದು ಭಾಳ ಮಹತ್ವದ್ದು. ಅದೇ ರೀತಿ ಒಂದು ಮರಾಠಿಯಲ್ಲಿ ಒಂದು ಕವಿತೆ ಇದೆ. ಇದು ಈ ಸಂದರ್ಭದಲ್ಲಿ ಹೇಳೋದು ನನಗೆ ಭಾಳ ಸೂಕ್ತ ಅನ್ನಿಸ್ತದೆ. ಮತ್ತು ಇಲ್ಲಿ ಮರಾಠಿ ಮೀಡಿಯಮ್ इरोद्रिंदा मी अगदी थोडक्यात हे वाचून सांगते. हे कशाबद्दल आहे ही कविता म्हणजे आपलं जीवन, आपलं आयुष्य आपण कसं विणू शकतो त्याच्याबद्दल आहे. आज म्हटलं, हे मी वाचत आहे, मला कंठपाठ येत नाही. आज म्हटलं आयुष्य विणायला घेऊया, जमतं का ते बघूया, वाटलं अगदी सोपं असेल, रंगसंगती जमून आली की आयुष्यही सुंदर दिसेल. प्रश्न पडला कोणते धागे घालायचे, कोणते कोणते धागे घ्यायचे, एकच का दोनच की सगळे वापरायचे, एकच का दोनच की सगळे वापरायचे. मग ठरवलं फक्त छान छान धागे फक्त घेऊ, छान छान धागे, सुंदर धागे ते फक्त घेऊ. एक काय दोन काय सगळेच एकमेकात विणू. सुरुवात केली वात्सल्याचा धागा, सुरुवात केली वात्सल्याचा धागा, धागा होता फार उबदार आणि मुलायम. म्हटलं छान आहे हा धागा, धाग्याने हा वीण राहील अगदी कायम. मग घेतला मैत्रीचा धागा, तो पहिला वात्सल्याचा, नंतर मैत्रीचा. म्हणता म्हणता बऱ्याच जागा भरल्या, थोडं आयुष्य आकार घेऊ लागलं, थोडं आयुष्य आकार घेऊ लागलं. एक एक धागा आशेचा, सुखाचा आणि आनंदाचा, म्हणजे सगळे चांगले चांगले, आशेचा, सुखाचा आणि आनंदाचा. प्रत्येक धागात तो आपसुकच गुंफत गेला. हळूहळू वीण घट्ट होत होती,
तरी देखील कसली तरी कमी मात्र होती. तरी देखील कसली तरी कमी होती. मग घेतला एक नाजूक प्रेमाचा धागा. प्रेमाचा धागा होता सुंदर आणि रेशमी. अजून अर्थ आला नाही आयुष्याला. एक एक घेतला धागा यशाचा, कीर्तीचा आणि अस्तित्वाचा. यश, कीर्ती आणि अस्तित्व म्हणजे सगळे चांगले चांगले उद्देश. सगळेच धागे छान, सुंदर आणि प्रसन्न होते. तरी देखील त्यांच्या त्यातल्या एकसारखीपणाने मन मात्र खिन्न होते. काय झालं? सगळे चांगले चांगले वस्तू आले, चांगले चांगले विचार आले, पण मन मात्र खिन्न होतं. थोडे धागे पडले होते कोपऱ्यात. थोडे धागे पडले होते कोपऱ्यात. निवांत बसून असेच म्हटलं, बघूया तरी ह्यांच्यामुळे आयुष्य होते का सुरेख. ह्यांच्यामुळे आयुष्य होते का सुरेख. मग घेतला एक धागा दुःखाचा. मग घेतला एक धागा दुःखाचा आणि एक निराशेचा. एक धागा अपयशाचा आणि एक धागा पराजयाचा. एक धागा पराजयाचा. हे चारही धागे विणता एकमेकांमध्ये आयुष्याला खरा अर्थ लाभला त्यांच्यामुळे. आयुष्याला खरा अर्थ लाभला त्यांच्यामुळे. अपयशाशिवाय यश नाही. अपयशाशिवाय यश नाही. दुःखाशिवाय सुख नाही. पराजयाशिवाय जय नाही आणि निराशेशिवाय आशा नाही. महत्त्व पटलं आहे सर्व धाग्यांचं आज मला. सुंदर सुंदर धाग्यांनीच फक्त मजा नसते आयुष्याला. फक्त सुंदर धाग्याने मजा नसते. साध्या सुध्या लोकरीच्या विणकामातही रंगसंगतीही लागतेच. मग आयुष्य विणताना आपल्याला भीती का वाटते? आयुष्य विणताना का भीती वाटते? सर्व धागे एकमेकात विणूनच एक परिपूर्ण आयुष्य होतं. एक परिपूर्ण आयुष्य सगळे धागे मिळूनच होतं. कुठला धागा कुठे कसा वापरायचा हे मात्र त्यांच्या हातात असतं. हे मात्र त्यांच्या हातात असतं. सो बिफोर आय एंड, I would like to suggest ಬೆಳಗಾವಿ ಎಜುಕೇಷನ್ ಸೊಸೈಟಿ ನೀವು 7 ಶಾಲೆಗಳ ತೆಗೆದಿರಿ. ಒಂದು PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಯಾಕೆ ಆಗಬಾರದು ಅಂತ. ಒಂದು ಡಿಗ್ರಿ ಕಾಲೇಜ್ ಮತ್ತು ಒಂದು PG ಸೆಂಟರ್, ಒಂದು PG ಕಾಲೇಜ್. ಇದು ಎರಡು ಈ ಸೆಂಟಿನರಿ ಸೆಲೆಬ್ರೇಷನದ್ದು ಒಂದು ಕೊಡುಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. I conclude by saying I am very grateful to you all for having invited me for this occasion, grand occasion, and I conclude by saying good, better, best. Never let it rest. Good, better, best. Never let it rest till your good is better and your better is best. Till your good is better and your better is best. And always remembering that you can better your best. Always remembering you can better your best. How can you better? Now there are 7 institutions. If you make 10 institutions, you will be bettering your best. Thank you very much. Namaste.